ವೆನೆಜುವೆಲಾದ ಅಪಾರ ತೈಲ ನಿಕ್ಷೇಪ ಮತ್ತೆ ಚಿನ್ನದ ಗಣಿ ಮೇಲೆ ಕಣ್ಣಿಟ್ಟಿದ್ದಂತಹ ಅಮೆರಿಕ ವೆನೆಜುವೆಲಾ ಮೇಲೆ ದಾಳಿ ಮಾಡಿ ಅದರ ಅಧ್ಯಕ್ಷ ಮತ್ತೆ ಅವರ ಪತ್ನಿಯನ್ನ ಬಂಧಿಸಿ ಕರೆದೊಯ್ಯುವಲ್ಲಿ ಯಶಸ್ವಿ ಆಯಿತು. ಇದು ಒಂದು ದಿನದಲ್ಲಿ ನಡೆದಂತಹ ಯುದ್ಧ ಅಲ್ಲ. ಮೊದಲು ಸ್ಯಾಂಕ್ಷನ್ಸ್, ಪ್ರೆಷರ್, ನೆರೆಟಿವ್ ಬಿಲ್ಡಿಂಗ್, ಆಮೇಲೆ ಡೈರೆಕ್ಟ್ ಆಕ್ಷನ್. ಈ ಯುದ್ಧ ಹೀಗೇನೆ ಪ್ಲಾನ್ ಆಗಿತ್ತು. ಪವರ್ ಪಾಲಿಟಿಕ್ಸ್ ಆಲ್ವೇಸ್ ಫಾಲೋ ರಿಸೋರ್ಸಸ್, ಬಟ್ ಇದನ್ನ ಡೆಮಾಕ್ರಸಿ ಅಂತ ಕರಿಬಹುದಾ ನಾವು? ಒಂದು ಸಾರ್ವಭೌಮತ್ವ ದೇಶದ ಒಳ ಕಾರ್ಯಗಳಲ್ಲಿ ಫೋರ್ಸ್ ಅನ್ನ ಬಳಸಿಕೊಂಡು ಹಸ್ತಕ್ಷೇಪ ಮಾಡೋದು ಡೆಮಾಕ್ರಸಿ ಅಲ್ಲ, ಇದು ಕಂಟ್ರೋಲ್. ಅಂದ್ರೆ ಹಳೆ ಅಧಿಕಾರಶಾಹಿ ಆಳ್ವಿಕೆ ಮತ್ತೆ ಮೇಲೆದ್ದ ಹಾಗೆ. ಇದು ವೆನೆಜುವೆಲಾ ಬಗ್ಗೆ ಮಾತ್ರ ಅಲ್ಲ, ಅಮೆರಿಕ ತನ್ನ ಮಿಲಿಟರಿ ಪವರ್ ಮೂಲಕ ಇಡೀ ಜಗತ್ತಿಗೆ ಒಂದು ಕ್ಲಿಯರ್ ಮೆಸೇಜ್ ಕೊಟ್ಟಿದೆ. ನಮಗೆ ವಿರೋಧವಾಗಿ ನಿಂತ್ರೆ ಪರಿಣಾಮ ಎದುರಿಸಲೇಬೇಕು. ಹೇಳ್ಕೊಳ್ಳೋದಿಕ್ಕೆ ಅಮೆರಿಕ ವಿಶ್ವದ ದೊಡ್ಡಣ್ಣ ಇಂಥ ಹೀನ ಕೃತ್ಯವನ್ನ ಎಸಗಿದು ಎಷ್ಟು ಸರಿ. ಆದರೆ ಈಗ ಮುಂದೇನು? ಭಾರತದ ಮೇಲೆ ಇದರ ಪರಿಣಾಮಗಳೇನು? ಅಮೆರಿಕದ ಪವರ್ ಏನು? ಈ ಯುದ್ಧಕ್ಕೂ ಮುಂಚೆ ಹೇಗೆಲ್ಲ ಪ್ಲಾನ್ ಆಗಿತ್ತು? ಈ ಕುರಿತಾಗಿ ವಿವರವಾದಂತಹ ವರದಿಗಳು ನಮ್ಮ ವಾರ್ತಾ ಭಾರತಿ ಚಾನೆಲ್ನಲ್ಲಿವೆ. ಆ ವಿಡಿಯೋಗಳನ್ನು ನೋಡಿ. ಆ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.